ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆಫ್ಟರ್ನೂನಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆಫ್ಟರ್ನೂನ್ ಆದ್ರೂ ತೊಗರಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ತೊಗರಿಕಾಳು ಎಲ್ಲಿತ್ತು ಅಂತ ಕೇಳಿಬಿಡಿ, ಫ್ರೀಝರ್ ಮಾಡಿಟ್ಟಿದ್ದೆ. ನಾನು ಸ್ವಲ್ಪ ಜಾಸ್ತಿ ತೊಗರಿಕಾಳು ತರಿಸಿದ್ದೆ ಒಂದು ಟೈಮು. ಮತ್ತು ಊರಿಂದ ಅಮ್ಮ ಕೂಡ ಕೊಟ್ಟು ಕಳಿಸಿದ್ರು. ಅದು ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ಫ್ರೀಝರ್ಗೆ ಹಾಕಿಟ್ಟಿದ್ದೆ. ನಮ್ಮದೇ ಗಿಡದ್ದಾಗಿದ್ದರಿಂದ ನಾಟಿದಿದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಗ ಈ ಏನಿದು ತೊಗರಿಕಾಳು ಜೊತೆ ಹೀರೆಕಾಯಿ ಮತ್ತು ಒಂದು ಬದನೆಕಾಯಿ ಸೇರಿಸಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಆ ಸಾಂಬಾರು ರೆಸಿಪಿನ ನಾನು ಶಾರ್ಟ್ ವೀಡಿಯೋದಲ್ಲ, ಲಾಂಗ್ ವೀಡಿಯೋದಲ್ಲೇ ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ತೋರಿಸ್ತೀನಿ ಕೂಡ. ನೋಡಿ ನೀವು ಅದೇ ಥರ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಯಾರೂ ಅಷ್ಟೇ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ನನಗೂ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ, ಖುಷಿ ಆಗುತ್ತೆ. ಒಂದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಸಬ್ಸ್ಕ್ರೈಬರ್ಸ್ ಆದರೂ ಜಾಸ್ತಿ ಆದರೆ ಖುಷಿ ಆಗುತ್ತೆ. ಒಂದೂ ಆಗಲಿಲ್ಲ, ಒಂದಿನ ಯಾವತ್ತೋ ಒಂದಿನ ಆಗುತ್ತೆ, ಇನ್ನೊಂದು ದಿನ ಆಗಲ್ಲ ಅಂದಾಗ ನಮಗೂ ಬೇಜಾರಾಗುತ್ತೆ. ತುಂಬ ಎಫರ್ಟ್ ಹಾಕಿ ಒಂದು ವೀಡಿಯೋ ಮಾಡೋಕ್ಕೆ ಯಾವ ಲೆವೆಲ್ಗೆ ಎಫರ್ಟ್ ಹಾಕಬೇಕು ಅಂತ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡುತ್ತಾಗಿಂದ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಬೇರೆ ಯಾರಿಗೂ ವಿಡಿಯೋ ಮಾಡೋರಿಗೆ ಗೊತ್ತಾಗುತ್ತೆ ಅದು ಯಾವ ಲೆವೆಲ್ ಕಷ್ಟ ಇರುತ್ತೆ ವಿಡಿಯೋ ಮಾಡೋಕ್ಕೆ ಮತ್ತು ಎಡಿಟಿಂಗ್ ಮಾಡೋದಕ್ಕೆ. ಆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಮುಂಚೆ ಕ್ಯಾಪ್ಚರ್ ಮಾಡೋಕ್ಕೆ ಹ್ಯಾಂಗಲ್ಸ್ ಎಲ್ಲ ಚೇಂಜ್ ಮಾಡಿ ಮಾಡ್ತಾ ಇರಬೇಕು. ಅದರಲ್ಲೂ ಕುಕಿಂಗ್ ವೀಡಿಯೋಸ್ ಅಂತೂ ಸ್ವಲ್ಪ ಎಲ್ಲನೂ ಕಟ್ ಮಾಡಿ ನಾವು ಅಷ್ಟೊತ್ತು ವಿಡಿಯೋ ಮಾಡಿರ್ತೀವಿ. ಅದನ್ನು ಕಟ್ ಮಾಡಿ ನಿಮಗೆ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ತೋರಿಸೋದು ಇಟ್ಸ್ ನಾಟ್ ಈಸಿ. ಅದು ತುಂಬ ಕಷ್ಟ ಇರುತ್ತೆ. ಆ್ಯಕ್ಚುಲಾಗಿ 1 ಅವರ್ ಗಂಟೆ ಕೆಲಸ ಮಾಡಿರ್ತೀವಿ ಅದು ಕುಕಿಂಗ್ ವಿಡಿಯೋನ. ಅದನ್ನು ತೆಗೆದು ನಾವು ನಿಮಗೆ 1 ಮಿನಿಟ್ ಅಥವಾ 2 ಮಿನಿಟಲ್ಲಿ ನಿಮಗೆ ತೋರಿಸೋದು ಇಟ್ಸ್ ನಾಟ್ ಈಸಿ. ಅಷ್ಟು ಎಫರ್ಟ್ ಹಾಕಿರ್ತೀವಿ. ಅದಕ್ಕೋಸ್ಕರನಾದ್ರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲ್ಲ, ನಮಗೂ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಇವಾಗ ಮುದ್ದು ಮಲಗಿದ್ದಾನೆ, ಅವನು ಎದ್ದೇಳೋದ್ರೊಳಗಡೆ ನಾನು ಸಾಂಬಾರು ಮಾಡಿಟ್ಬಿಡ್ತೀನಿ. ಇವತ್ತು ತೊಗರಿಕಾಳು ಮತ್ತು ತರಕಾರಿ ಹಾಕಿ ಸಾಂಬಾರು ಮಾಡಿಬಿಟ್ಟು ಸಂಜೆಗೆ ರೈಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಬಜ್ಜಿ ತಿನ್ನಬೇಕು ಅನ್ನಿಸ್ತಿದೆ. ತುಂಬ ದಿನ ಆಯಿತು ಬಜ್ಜಿ. ಲಾಸ್ಟ್ ಟೈಮ್ ಮಾಡಿದಾಗ್ಲೂ ನಂಗೆ ಸರಿಯಾಗಿ ತಿನ್ನಬೇಕು ಅಂತ ಅನಿಸಿರ್ಲಿಲ್ಲ. ಹಂಗಾಗಿ ಇವತ್ತು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಬಜ್ಜಿನ. ನೋಡೋಣ, ಆದರೆ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲ ಅಂತಂದರೆ ಬಜ್ಜಿ ಏನು ಎಲ್ಲರಿಗೂ ನಾರ್ಮಲಾಗಿ ಮಾಡೋಕ್ಕೆ ಬರುತ್ತೆ, ಅದೇನು ದೊಡ್ಡ ಗನಂದರಿ ವಿದ್ಯೆ ಏನಲ್ಲ, ಚೆನ್ನಾಗಿ ಬರುತ್ತೆ. ಬಟ್ ನಾನು ಮಾಡೋ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೀನಿ. ಬಟ್ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮಾಡೋ ಬಜ್ಜಿ ನಮ್ಮ ಸರೌಂಡಿಂಗಲ್ಲಿ, ನಮ್ಮ ಮನೆಯವ್ರಿಗಲ್ದೇ ನಮ್ಮ ಫ್ರೆಂಡ್ ಸರ್ಕಲ್ಗೂ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಬಜ್ಜಿ ಆಗಿರ್ಬೋದು, ಪಿಜ್ಜಾ, ಬರ್ಗರ್ ಇದೆಲ್ಲನೂ. ಬಟ್ ತುಂಬ ಪೇಷನ್ಸಿಂದ ಮಾಡಬೇಕು. ತುಂಬ ಪೇಷನ್ಸಿಂದ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಏನಷ್ಟು ಚೆನ್ನಾಗಿ ಬರೋಕ್ಕೆ ಹೋಗಲ್ಲ ವೀಡಿಯೋ ರೆಸಿಪಿ. ವೀಡಿಯೋನೂ ಅಷ್ಟೇ, ನಾನು ಲಾಗಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಬಟ್ ಸ್ಟಿಲ್ ನಾನು ಒಂದು ವೀಡಿಯೋನೂ ಕರೆಕ್ಟಾಗಿ ಹಾಕಿಲ್ಲ 1 ವರ್ಷದಿಂದ. ಇವಾಗ ಲಾಸ್ಟ್ ವೀಕಿಂದ ನಾನು ಕರೆಕ್ಟಾಗಿ ನಾನು ವೀಡಿಯೋಸ್ ಮಾಡಬೇಕು, ನಾನು ಇದಕ್ಕೋಸ್ಕರ ಟೈಮ್ ಡೆಡಿಕೇಟ್ ಮಾಡಬೇಕು, ನಾನು ಇದರಲ್ಲೇ ಏನೋ ಒಂದು ಮಾಡಬೇಕು ಅನ್ನೋ ರೀಸನ್ಗೆ ಕರೆಕ್ಟಾಗಿ ಇವಾಗ ವೀಡಿಯೋಸ್ನ ಅಟ್ಲೀಸ್ಟ್ ಡೇ ಬೈ ಡೇನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿರ್ತೀನಿ. ಮಗುಂಗೆ ಇವಾಗ ರಜೆ ಇರೋದ್ರಿಂದ ಸ್ವಲ್ಪ ಫ್ರೀ ಇರ್ತೀನಿ, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ನು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಓಕೆ, ನೋಡೋಣ. ನಾನು ಇದರಲ್ಲೇ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ನಾವು ಕಾರ್ ತೊಗೊಂಡು ಅಂತ ಅಂದ್ಬಿಟ್ಟು. ಅದರದ್ದು ಸ್ವಲ್ಪ ಇನ್ನೂ ಸ್ವೀಟ್ ಒಂದು 4-5 ಮಿಕ್ಕಿದೆ, ತಿಂದೇ ಇಲ್ಲ ನಾನು ಆ್ಯಕ್ಚುಲಾಗಿ ಕರೆಕ್ಟಾಗಿ. ಅದು ಹಂಗೆ ಇದೆ. ಇವತ್ತು ಟೇಸ್ಟ್ ನೋಡೋಣ. ಇದು ಮ್ಯಾಂಗೋ ಬರ್ಫಿ ಕಾಂತಿ ಸ್ವೀಟ್ಸಲ್ಲಿ ಸಿಗುತ್ತೆ. ನನಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಇದು ಕಾಂತಿ ಸ್ವೀಟ್ಸಲ್ಲಿ ಸಿಗುತ್ತೆ. ನಾವು 2 kg ತರಿಸಿದ್ದು, ಅದರಲ್ಲಿ ಒಂದು ಸ್ವಲ್ಪ ಮಿಕ್ಕಿತ್ತು. ನಾನು ಅವತ್ತಿಂದ ತಿಂದಿಲ್ಲದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಂಗೆ ತಿಂತಾಯಿದ್ದೀನಿ. ನೋಡೋಣ ಟೇಸ್ಟ್ ಹಂಗೆ ಇದೆಯಾ ಅಥವಾ ಚೇಂಜ್ ಆಗಿದೆಯಾ ನೋಡೋಣ. ಏನು ಆ ಲೆವೆಲ್ಗೆ ಫ್ರೆಶ್ನೆಸ್ ಇಲ್ಲ, ಬಟ್ ಸ್ವೀಟ್ ಸೇಮ್ ಟೇಸ್ಟ್ ಇದೆ. ಟೇಸ್ಟ್ ಏನು ಚೇಂಜ್ ಆಗಿಲ್ಲ, ಸೇಮ್ ಟೇಸ್ಟ್ ಇದೆ. ಮತ್ತು ನಾನು ಸ್ವಲ್ಪ ಅಕ್ಕಿನ ತೊಳೆದಿರೋದು ಒಣಗಾಕಬೇಕು ಮೇಲೆ ಬಿಸಿಲು ಸ್ವಲ್ಪ ಚೆನ್ನಾಗಿದೆ. ಅಕ್ಕಿ ಇಟ್ಕೂಲ ಖಾಲಿ ಆಗಿದೆ, ಅದನ್ನು ಮಾಡಿಸ್ಕೊಂಬರ್ಬೇಕು. ರೊಟ್ಟಿ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮ್ಮನೆ ರೊಟ್ಟಿಗೆ. ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಿಟ್ಟು ಖಾಲಿ ಆಗುತ್ತೆ. ನೋಡೋಣ, ಊರಿಂದ ತೊಳೆದು ಕೊಟ್ಟು ಕಳಿಸಿದ್ದಾರೆ ಅಮ್ಮ, ಅದನ್ನು ಒಣಗಾಕಬೇಕು. ಇವಾಗ ಮತ್ತೆ ಫೋನ್ ಮಾಡಿ ಹೇಳಿದ್ದೀನಿ, ಗೋಧಿ ಕಾಳನ್ನ ಸ್ವಲ್ಪ ತೊಳೆದ್ಬಿಟ್ಟು ಒಣಗಿಸಿಡಿ, ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು.
ಇಲ್ಲಿ ನನಗೆ ತೊಳೆದು ಒಣಗಾಕೋಕ್ಕೆ ಮೇಲೆ ಸೆಕೆಂಡ್ ಫ್ಲೋರ್ಗೆ ತೊಗೊಂಡೋಗ್ಬೇಕು. ಮೇಯ್ನಾಗಿ ಅದೇ ಪ್ರಾಬ್ಲಮ್ಮು. ಇಲ್ಲಿಂದ ಅಂದರೆ ನಾವಿರೋದೇ ಸೆಕೆಂಡ್ ಫ್ಲೋರು, ಅದಲ್ದೇ ಇನ್ನೂ 2 ಫ್ಲೋರ್ ತೊಗೊಂಡೋಗ್ಬೇಕು. ಅಂದರೆ ನಾವು 4th ಫ್ಲೋರಿಗೆ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ತುಂಬ ಸುಸ್ತಾಗುತ್ತೆ. ಮತ್ತು ನನಗೆ ರೈಟ್ ಹ್ಯಾಂಡಲ್ಲಿ ಏನೂ ಜಾಸ್ತಿ ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ತೊಳೆದಾಕಿರ್ತಾರೆ, ತರಿಸ್ಬಿಟ್ಟು ತೊಗೊಂಬರ್ಬೇಕು. ನೆಕ್ಸ್ಟ್ ಟೈಮ್ ತೊಗೊಂಬಂದು ಒಂದು ಸಲ ಬಿಸಿಲಿಗೆ ಒಣಗಾಕ್ಬಿಟ್ಟು ಎತ್ಕೊಬೇಕು. ಇಲ್ಲಾಂದರೆ ನಾನು ಇಲ್ಲಿ ಬಿಸಿಲಿಗೆ ಒಣಗಿಸ್ಬೇಕು ಅಂದರೆ 2 ದಿನ ಬೇಕು, 2 ದಿನ 3 ದಿನ ಮಿನಿಮಮ್ ಬೇಕು. ನನಗೆ 2-3 ದಿನ ಮೇಲೆ ಎತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆಗಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಮುದ್ದು ಮಲಗಿದಾನೆ ಅಲ್ವಾ, TV ಆಫ್ ಆಗಿದೆ. ಇಲ್ಲ ಅಂದರೆ ಮಾತ್ರ ಆನ್ ಆಗಿರುತ್ತೆ. ಅದು ಆರಾಮಾಗಿ ಮಲ್ಕೊಂಡು ನಿದ್ದೆ ಹೊಡಿತಿದ್ದಾರೆ. ಸುಸ್ತಾಗಿದೆ ಆ್ಯಕ್ಚುಲಿ. ಅವನಿಗೆ ಜ್ವರ ಬಂದಿತ್ತಲ್ವ ಲಾಸ್ಟ್ ವೀಕು, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿ ಬಂದನಲ್ಲ, ಊಟ ಮಾಡಿ ಸುಸ್ತಾಗಿ ಆರಾಮಾಗಿ ನಿದ್ದೆ ಹೊಡಿತಿದ್ದಾನೆ. ನೋಡಿ ಯಾವ ಥರ ಮಲ್ಕೊಂಡು ಆರಾಮಾಗಿ ನಿದ್ದೆ ಹೊಡಿತಿದ್ದಾನೆ ಅಂತ ಅಂದ್ಬಿಟ್ಟು. ಪಾಪ ಮುದ್ದು ಒಳ್ಳೆ ಮೂಡಲ್ಲಿತ್ತು. ಅಂದರೆ ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡೋಕ್ಕೆ ಇವತ್ತು ಆ್ಯಕ್ಚುಲಿ ಅವನೇ ಹೆಲ್ಪ್ ಮಾಡಿದ್ದಾನೆ ನನಗೆ. ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಾಕಿ, ಬೆಡ್ಶೀಟ್ ಎಲ್ಲ ತೆಗ್ದಾಕಿ, ಈ ರೂಮ್ದು ಆ್ಯಕ್ಚುಲಿ ಎಲ್ಲ ಫುಲ್ ಕೆಲಸ ಮಾಡಿಕೊಟ್ಟಿದ್ದಾನೆ. ಮತ್ತು ಎಲ್ಲನೂ ತೆಗೆದು ಈ ಕಡೆಗೆ ಹಾಕಿದ್ದ, ವಾಶಿಗೆ ತೊಗೊಂಬಂದು ಹಾಕಿದ್ದ. ಮ್ಯಾಟ್ಗಳನ್ನೂ ಕೂಡ ಎಲ್ಲನೂ ತೆಗ್ದಾಕಿದ್ದೀನಿ. ಅವನು ವಾಶ್ ಮಾಡಬೇಕು, ಹ್ಯಾಂಡ್ ವಾಶ್ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ಹಂಗೆ ಇದೆ. ಬಟ್ಟೆ ನೋಡ್ಬೇಕು ನೀವು, ಒಂದು ವಾರದ್ದಿದೆ ಇವತ್ತು ಮಡ್ಚೋದು. ಇಷ್ಟು ಬಟ್ಟೆ ಇದೆ. ನನಗೆ ಈ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ, ಬಟ್ ಸ್ಟಿಲ್ ಇದೇ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ. ಯಾವಾಗಲೂ ಏನು ಕೆಲಸ ಮಾಡ್ತೀನೋ ಬಿಡ್ತೀನೋ ಇದಂತೂ ಕಂಪಲ್ಸರಿ ಇರುತ್ತೆ. ಯಾವಾಗಲೂ ಮಡಿಸ್ಬೇಕು ಅನ್ನೋ ಥರ. ನಂಗೆ ಸಾಕಾಗಿ ಹೋಗುತ್ತಪ್ಪ, ಯಾವಾಗ ಮಾಡ್ತೀನಿ ಈ ಕೆಲಸ ಎಲ್ಲರೂ. ಸರಿ, ಇವಾಗ ಈ ಪಾತ್ರೆ ಎಲ್ಲ ಎತ್ತಿಟ್ಬಿಡೋಣ. ಮಾತಾಡ್ಕೊಂಡು ಪಾತ್ರೆಗಳು ಎತ್ತಿಡಲಿ. ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ಸಾಂಬಾರು ಮಾಡಿಟ್ಬಿಡ್ತೀನಿ. ಇವತ್ತು ಪಲ್ಯ ಏನು ಮಾಡಲ್ಲ, ಯಾಕಂದರೆ ಬಜ್ಜಿ ಮಾಡ್ಕೊತೀನಿ ಅದ್ರ ಜೊತೆ. ಸಾಂಬಾರು ಮತ್ತು ಅನ್ನ, ಸಾಂಬಾರು ಮತ್ತು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಜ್ಜಿ ಮಾಡೋದ್ರಿಂದ ಮುದ್ದೆ ಮಾಡಿದ್ರೂ ಖಾಲಿ ಆಗೋಲ್ಲ. ಮುದ್ದೆ ತಿಂದರೆ ಬಜ್ಜಿ ತಿನ್ನಲ್ಲ, ಬಜ್ಜಿ ತಿಂದರೆ ಮುದ್ದೆ ತಿನ್ನೋಕ್ಕಾಗಲ್ಲ. ನಮ್ಮ ಮನೇಲಿ ಇರೋದು ನಾವು 3 ಜನ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದಿಷ್ಟು ಖಾಲಿ ಆಗ್ಬೋದು ಅಷ್ಟೇ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನಕ್ಕೆ ಬನಾನಾ ಮಿಲ್ಕ್ ಶೇಕ್ ಮಾಡ್ತೀನಿ. ಆದರೆ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ಕ್ಯಾಪ್ಚರ್ ಮಾಡಿದ್ರು ಏನಾದರೂ ಈ ವಿಡಿಯೋ ಲೆಂತಿ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಬನಾನಾ ಮಿಲ್ಕ್ ಶೇಕ್ ಮಾಡೋದು. ಓಕೆ, ಇಲ್ಲಿ ಹೀರೆಕಾಯಿ ಮತ್ತು ಬದನೆಕಾಯಿ 2 ತೊಗೊಂಡಿರೋದು ತರಕಾರಿಗೆ ಅಂತ ಅಂದ್ಬಿಟ್ಟು. ಆನಿಯನ್ ಮತ್ತು ಟೊಮೆಟೊ 2 ತೊಗೊಂಡಿದ್ದೀನಿ. ಎಷ್ಟು ಮಾಡಿದ್ರೇ ಖಾಲಿ ಆಗೋಲ್ಲ ನಮ್ಮ ಮನೇಲಿ ಕರೆಕ್ಟಾಗಿ. ಅದಕ್ಕೋಸ್ಕರ ಇವಾಗ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕೊಂಡ್ಬಿಡೋಣ. ಬದನೆಕಾಯಿ ಮತ್ತು ಹೀರೆಕಾಯಿ 2. ಈ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕೊಂಡ್ಬಿಡೋಣ. ಕಲರ್ ಚೇಂಜ್ ಆಗೋಲ್ಲ. ಏನಕ್ಕಂದರೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಇದು ಒಂಥರ ಅನಿಸುತ್ತೆ, ಅಂದರೆ ಕಸರೆ ಅನಿಸುತ್ತೆ ತಿನ್ನೋದಕ್ಕೂ. ಸಾಂಬಾರ್ಗೆ ಹಾಕ್ತಾಯಿದ್ರು ಚೆನ್ನಾಗಿ ಅನಿಸಲ್ಲ ನೀರೊಳಗಡೆ ಹಾಕಲಿಲ್ಲ ಅಂದರೆ. ಅದು ಕೊಬ್ಬರಿನ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ನಾನು ತುರಿಯೋಕ್ಕೆ ಹೋಗಲ್ಲ, ಏನಕ್ಕೆಂದರೆ ತುರಿಬೇಕಾರೆಲ್ಲ ನನ್ನ ಕೈನ ತುರ್ಕೊತೀನಿ. ಅದಕ್ಕೋಸ್ಕರ ತುರ್ದಿಲ್ಲ, ಗ್ರೈಂಡ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ಟು ಮಿಕ್ಸಿಗೆ ಇದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 2 ಬೆಳ್ಳುಳ್ಳಿನ ಹಾಕೊಳ್ಳೋಣ. ಇದು ನಾಟಿ ಬೆಳ್ಳುಳ್ಳಿ, ಊರಿಂದ ತರಿಸೋದು. ನನ್ನ ತಮ್ಮ ಅಥವಾ ನಾನು ಯಾವಾಗಾದರೂ ಹೋದಾಗ ಊರಿಂದ ತಂದು ಕೊಡ್ತಾನೆ ನನ್ನ ತಮ್ಮನೇ. ಇಲ್ಲ ಅಂದರೆ ಇಲ್ಲಿ ಬೆಳ್ಳುಳ್ಳಿ ನಂಗೆ ಅಷ್ಟಾಗಿ ಇಷ್ಟ ಆಗಲ್ಲ. ತುಂಬ ರೇರಾಗಿ ಏನಾದರೂ ಬಿಡಿಸಿ ಹಾಕೋ ಥರ ರೆಸಿಪಿ ಇದೆ ಅಂದರೆ ಮಾತ್ರ ತರಿಸ್ಕೊತೀನಿ. ಇದರಲ್ಲಿ ನೋಡ್ಬೋದು ನೀವು, ಒಟ್ಟು ಕೂಡ ನೋಡಿ ತುಂಬ ತೆಳುವಾಗಿರುತ್ತೆ, ಅಷ್ಟು ಇದಾಗಿರಲ್ಲ, ಚೆನ್ನಾಗಿರುತ್ತೆ. ಇದೇನು ಸಿಪ್ಪೆ ತೆಗ್ದು ಹಾಕಬೇಕು ಅನ್ನೋ ರೂಲ್ಸ್ ಎಲ್ಲ ಏನಿಲ್ಲ, ಮತ್ತು ಏನಷ್ಟು ಗಟ್ಟಿನೂ ಇರೋಲ್ಲ. 2 ಹಾಕ್ಕೊತಿದ್ದೀನಿ. ಒಂದು ಇದಕ್ಕೆ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ, ಇನ್ನೊಂದನ್ನ ನಾನು ಒಗ್ಗರಣೆಗೆ ಸೇರಿಸ್ಕೊತೀನಿ. ನೆಕ್ಸ್ಟು ಹೇಳಿದ್ನಲ್ಲ ಅದನ್ನೇ ಒಂದೇ ಸ್ವಲ್ಪ 1-2 ಸ್ಲೈಸ್ ಅಷ್ಟು ಬೇಕಿದ್ರೆ ಆನಿಯನ್ ಹಾಕ್ಕೊತೀನಿ, ಇಲ್ಲಾಂದರೆ ಬೇಡ ಅಂತ ಅಂದ್ಬಿಟ್ಟು ಇಷ್ಟು ಆನಿಯನ್ ಹಾಕ್ತಾಯಿದ್ದೀನಿ ನಾನು ಇದರೊಳಗೆ. ನೆಕ್ಸ್ಟು ಇದ್ರ ಜೊತೆಗೇ ಇಷ್ಟು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೆಟೊ ನೆಕ್ಸ್ಟು ಕರಿಬೇವು, ಇದರಲ್ಲಿ ಇದು ತೊಳೆದಿಟ್ಟಿರೋದೆ. ಓಕೆನಾ, ಕರಿಬೇವು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ನಾನೇ ಮನೆಯಲ್ಲಿ ಮಾಡಿಸಿರುವಂಥ ಸಾಂಬಾರು ಪುಡಿ. 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದು 2.5 ಸ್ಪೂನ್ ಬರುತ್ತೆ. ನೀರು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ. ಏನಕ್ಕೆಂದರೆ ನಮ್ಮನೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರೋಲ್ಲ. ನನ್ನ ಮಗ ಕೊತ್ತಂಬರಿ ಸೊಪ್ಪು ಹಾಕಿದ ರೆಸಿಪೀಸ್ ಯಾವುದೂ ತಿನ್ನಲ್ಲ. ಅಂದರೆ ಗ್ರೈಂಡ್ ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ, ಕಟ್ ಮಾಡಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತಲ್ವ, ಅವ್ನು ತಿನ್ನಲ್ಲ. ಅದಕ್ಕೋಸ್ಕರ ಕೊತ್ತಂಬರಿ ಖಾಲಿಯಾಗಿದೆ. ಓಕೆ, ನನಗೇನು ಕೊತ್ತಂಬರಿ ಸೊಪ್ಪು ಇರಲೇಬೇಕು ಅನ್ನೋದೇನಿಲ್ಲ. ಇದನ್ನ ಡ್ರರ್ ಮಾಡ್ಕೊಂಬರೋಣ ಇವಾಗ.
ಇದನ್ನು ರುಬ್ಕೊಂಡು ಬಂದಾಗಿದೆ ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ಬೇಕಿದ್ರೆ ನೀವು ಜೀರಿಗೆ ಮತ್ತು ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೊಬೋದು. ನಾನ್ ವೆಜ್ ತಿನ್ನೋರಾದರೆ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ, ಮಸಾಲೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನನಗಂತೂ ತುಂಬ ಮಸಾಲೆ ಇದ್ದರೆ ಇಷ್ಟನೇ ಆಗಲ್ಲ, ಒಂಥರ ಇರಿಟೇಷನ್ ಆಗುತ್ತೆ, ತಿಂದ್ರೂ ಹೊಟ್ಟೆ ಎಲ್ಲ ಉರಿತಾ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದೇನು ಆ್ಯಡ್ ಮಾಡಲ್ಲ. ಇವಾಗ ನಾನು ಎಷ್ಟು ಸಿಂಪಲ್ ಮಸಾಲ ಹಾಕಿದ್ನಲ್ಲ ಅಷ್ಟೇ, ಇದೇ ಹೆವಿ ಅನಿಸುತ್ತೆ. ನನ್ನ ಗಂಡ ಬೇಕಾದ್ರೆ ಇದನ್ನೇ ಇಷ್ಟೊಂದು ಏನು ಮಸಾಲೆ ಹಾಕಿದ್ಯಾ ಅಂತ ಕೇಳ್ತಾ ಬೇಕಿದ್ರೆ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಕಾಯಿಲಿ ನೆಕ್ಸ್ಟು ಇದಕ್ಕೇ ಸೇರಿಸ್ಬಿಡೋಣ ಎಣ್ಣೆ. ತುಂಬ ಲೆಸ್ಸಾಗೆ ಯೂಸ್ ಮಾಡಿ. ಇವಾಗಿನ ಆಯಿಲ್ ಎಲ್ಲ ಅಷ್ಟು ಒರಿಜಿನಲ್ ಎಲ್ಲ ಗೊತ್ತಲ್ವಾ, ನಾನು ಇದು ಯೂಸ್ ಮಾಡ್ತೀನಿ. ಜೊತೆಗೆ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ತರಿಸಿಲ್ಲ ನಾವು ಅದೆರಡೂ, ಅದಕ್ಕೋಸ್ಕರ ನಾರ್ಮಲ್ ಡ್ರೈ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಆನಿಯನ್ ಇದೆಯಲ್ಲ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದು ಫ್ರೈ ಆಗ್ತಿದೆ ಚೆನ್ನಾಗಿ. ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಕಾಳು ಮತ್ತು ತರಕಾರಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಒಂದು 2 ಮಿನಿಟ್ಸು. ಇವಾಗ ಅದು ಫ್ರೈ ಆಗಿದೆ, ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಉರಿನ ಕಮ್ಮಿ ಇಟ್ಬಿಟ್ಟು ಹಾಕ್ಕೊಳ್ಳಿ. ಅಂತಂದರೆ ಇದು ನೀರೊಳಗಡೆಯಿಂದ ಹಾಕ್ತಾ ಇರ್ತೀವಲ್ವಾ, ನೀರೊಳಗಡೆಯಿಂದ ಹಾಕ್ಬೇಕಾದ್ರೆ ಮೇಯ್ನಾಗಿ ಅದೇನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಇರುತ್ತಲ್ವ, ನೀರು ಮತ್ತು ಅದು ಇದಾಗ ಸಿಡಿಯುತ್ತೆ, ಕೈಗೆಲ್ಲ ಆರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸುಮ್ಮನೆ ಏನಕ್ಕೆ ಅಲ್ವಾ, ಅದಕ್ಕೋಸ್ಕರ ನೋಡಿ. ಇವಾಗ ನಾನು ಇಷ್ಟು ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆಗೆ. ಕಾಳು ಮತ್ತು ಹೀರೆಕಾಯಿ ಆಮೇಲೆ ಬದನೆಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟು ಒಂಥರ ಎನ್ಹಾನ್ಸ್ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟು ನಾವು ರುಬ್ಬಿರುವಂಥ ಮಸಾಲಾನ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ರುಬ್ಬಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮಸಾಲೆನ. ಒಂದು 2 ಮಿನಿಟ್ಸ್ ಅಷ್ಟೇ, ಹಸಿ ಸ್ಮೆಲ್ ಹೋಗುತ್ತೆ. ನಾನು ಇಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮಿಕ್ಸಿದು ನೀರನ್ನ ವಾಶ್ ಮಾಡಿ ಬಿಟ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು. ಇದು ಎಲ್ಲ ಇಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ ಮಸಾಲೆ ಎಲ್ಲ, ಅದಕ್ಕೋಸ್ಕರ. ಇವಾಗ ಹುಣಸೆಹಣ್ಣು ಕೂಡ ಚೆನ್ನಾಗಿ ಸ್ಕ್ವೀಸ್ ಮಾಡಿದ್ದೀನಿ, ಅದನ್ನು ಇವಾಗ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ರಸನ. ಅಷ್ಟಾಯಿತು. ಇವಾಗ ನನ್ನ ಹಸ್ಬೆಂಡ್ ಬರೋ ಟೈಮ್ ಕೂಡ ಆಯಿತು. ಸ್ನ್ಯಾಕ್ಸ್ಗೆ ಇವತ್ತು ಸಿಬೆಹಣ್ಣು ಮತ್ತು ಸಾಂಬಾರು ಇವಾಗ ಚೆನ್ನಾಗಿ ಕುದಿ ಬರ್ತಿದ್ದೆ. ಇವಾಗ ಒಂದು ರೌಂಡ್ ಕೈ ಆಡಿಸಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಸೇರಿಸ್ಕೊಳ್ಳಿ. ನಮಗೇನು ಬೇಕಾಗಿಲ್ಲ, ಕರೆಕ್ಟಾಗಿದೆ ಅನಿಸುತ್ತೆ ನಮ್ಮ ಪ್ರಕಾರ. ಯಾಕಂದರೆ ನಾನು ಮೇಯ್ನಾಗಿ ಉಪ್ಪು ಖಾರ ತಿನ್ನೋಕ್ಕೆ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ. ಇವಾಗ ನೀವು ನೆಕ್ಸ್ಟು ಇದಕ್ಕೆ 2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ರೈಸು ಮುದ್ದೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ಈ ಕುಕ್ಕರಲ್ಲಿ ಅಬ್ಸರ್ವ್ ಮಾಡಿ ನೀವು ಆ ಕಡೆ ಎಲ್ಲ ಏನೂ ಆಗಿಲ್ಲ, ಈ ಕಡೆ ಮಾತ್ರ ಎಷ್ಟು ಏಟ್ ತಿಂದಿದೆ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ ಎಲ್ಲ ಲೇಡೀಸು ಏನು ಮಾಡ್ತೀವಿ ಹೇಳಿ, ಹಿಂಗೆ ತಿರುಗಿಸಾದ್ಮೇಲೆ ಹಿಂಗೆ ಕುಟ್ಟೋದ್ರಿಂದ ಪಾಪ ಇದು ಏಟ್ ತಿಂದು ಎಷ್ಟಾಗಿದೆ ನೋಡಿ. ಈ ಎಡ್ಜಿಂದ ಈ ಎಡ್ಜ್ ತನಕ ಎಷ್ಟು ಮಾರ್ಕ್ ಬಿದ್ದಿದೆ ನೋಡಿ. ಆ ಕಡೆ ತುಂಬ ಕಮ್ಮಿ, ಈ ಕಡೆ ಜಾಸ್ತಿ. ಯಾವಾಗಲೂ ಹಿಂಗೆ ಇಟ್ಟು ಅಡುಗೆ ಮಾಡ್ತೀನಿ, ಅದಕ್ಕೋಸ್ಕರ. Thank you for watching guys. Subscribe my Shivapriya daily vlog. Thank you for